ನಮಸ್ಕಾರ ಸ್ನೇಹಿತರೆ, ನಾಳೆ ಅಕ್ಟೋಬರ್ 7 ಮಂಗಳವಾರ ಶಕ್ತಿಶಾಲಿ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ 8 ರಾಶಿಯವರಿಗೆ ಬಂಪರ್ ಲಾಟರಿ ಜೊತೆಗೆ ಯಶಸ್ಸು ಹುಡುಕಿಕೊಂಡು ಬರುತ್ತೆ. ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನು ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳೆ ಅಕ್ಟೋಬರ್ 7 ಮಂಗಳವಾರ, ನಾಳಿನ ಶಕ್ತಿಶಾಲಿ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ 8 ರಾಶಿಯವರಿಗೆ ಬಂಪರ್ ಲಾಟರಿಯ ಜೊತೆಗೆ ಯಶಸ್ಸು ಹುಡುಕಿಕೊಂಡು ಬರುತ್ತಂತೆ. ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿರೋದ್ರಿಂದ ಸಂಪತ್ತು ಹೆಚ್ಚಳದ ಜೊತೆಗೆ ವ್ಯಾಪಾರ ಅಭಿವೃದ್ಧಿ ಆಗತ್ತಂತೆ. ಹೀಗಾಗಿ ನಿಮ್ಮ ದಾಂಪತ್ಯ ನೆಮ್ಮದಿ ಹಾಗೂ ಸಂತೋಷ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಖ್ಯಾತಿ ಹಾಗೂ ಗೌರವವನ್ನ ಪಡೆದುಕೊಳ್ತೀರಾ. ಜೊತೆಗೆ ನಿಮ್ಗೆ ಈ ಸಮಯದಲ್ಲಿ ಸ್ವಂತ ವ್ಯವಹಾರ ಹಾಗೂ ವ್ಯಾಪಾರ ಮಾಡೋದಿದ್ರೆ ಅತ್ಯಂತ ಶುಭಗಳಿಗೆ. ಈ ಸಮಯದಲ್ಲಿ ನೀವು ಮಾಡಿದ ಪ್ರತಿ ಕಾರ್ಯಗಳಲ್ಲೂ ಯಶಸ್ಸು ನಿಮ್ಮದಾಗತ್ತೆ. ಆಸ್ತಿಗೆ ಸಂಬಂಧಿಸಿದ ಕಾನೂನು ಹೋರಾಟಗಳು ಈ ಸಮಯದಲ್ಲಿ ಕೊನೆಗೊಳ್ಳುತ್ತೆ. ನಿಮ್ಮ ಪರವಾಗಿ ತೀರ್ಪು ಬರಲಿದ್ದು ಈ ಸಮಯದಲ್ಲಿ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತೆ. ಅಲ್ಲದೆ ದಾಂಪತ್ಯದಲ್ಲಿ ಸಂತೋಷ, ಶಾಂತಿ ನೆಲೆಸೋದ್ರನ್ನ ನೀವು ಕಾಣ್ತೀರಾ. ಗುರುವಿನ ಅನುಗ್ರಹದಿಂದಾಗಿ ಸಕಲ ವೈಭೋಗವನ್ನ ಆನಂದಿಸ್ತೀರಾ. ನೀವೇನಾದ್ರೂ ರೈತರಾಗಿದ್ರೆ ನಿಮ್ಮ ಕಷ್ಟಗಳು ಕೊನೆಯಾಗುವ ಸಮಯ ಇದಾಗಿದೆ. ಶ್ರಮಜೀವಿಗಳ ಮೇಲೆ ಗುರುವಿನ ಆಶೀರ್ವಾದ ಇರಲಿದ್ದು ಹಣಕಾಸಿನ ಜೀವನ ಸಂತೋಷದಿಂದ ಕೂಡಿರುತ್ತೆ. ಆರ್ಥಿಕ ಜೀವನದಲ್ಲಿ ಯಶಸ್ಸಿನ ಮಾರ್ಗಗಳು ಮಾತ್ರ ತೆರೆದುಕೊಳ್ಳುತ್ತೆ. ನಷ್ಟ ಅನುಭವಿಸುವ ಕಾಲ ದೂರವಾಗತ್ತೆ. ಸಂಪತ್ತಿನ ಖಜಾನೆ ಭರ್ತಿಯಾಗತ್ತೆ. ಈ ಹಿಂದೆ ಇದ್ದ ಹಣಕಾಸಿನ ಸಮಸ್ಯೆಗಳು ದೂರವಾಗತ್ತೆ. ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಹಣದ ಆಗಮನವಾಗಿರುತ್ತೆ. ಕಲಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಈ ರಾಶಿಯವರಿಗೆ ಅದೃಷ್ಟದ ಸಮಯ ಇದಾಗಿದೆ. ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ. ನಿಮ್ಮ ಮೇಲೆ ಸಾಕಷ್ಟು ಬಡ್ತಿ ಹಾಗೂ ಉನ್ನತ ಸ್ಥಾನವನ್ನ ಪಡೆಯುವ ಯೋಗ ಇದೆ. ಶತ್ರುಗಳ ಕುತಂತ್ರದಿಂದ ಮೇಲಾಧಿಕಾರಿಗಳ ಕಿರಿಕಿರಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಆಸೆಗಳನ್ನ ಇಟ್ಕೊಂಡಿದ್ರೆ ಆ ಆಸೆಗಳು ನನಸಾಗುವ ಸಮಯ ಇದೀಗ ಸನ್ನಿಹಿತವಾಗ್ತದೆ. ಹೊಸ ವಾಹನ ಮತ್ತೆ ಮನೆ ಖರೀದಿ ಬಗ್ಗೆ ಯೋಚನೆಯನ್ನ ಹಾಕೊಂಡಿದ್ರೆ ಈ ಸಮಯದಲ್ಲಿ ಅದು ಲಾಭವನ್ನೇ ತಂದುಕೊಡುತ್ತೆ. ವೃತ್ತಿಯಲ್ಲಿ ಬಡ್ತಿ, ವ್ಯಾಪಾರದಲ್ಲಿ ಏಳಿಗೆ, ದಾಂಪತ್ಯ ಜೀವನದಲ್ಲಿ ಸಂತಸ ದ್ವಿಗುಣಗೊಳ್ತಾ ಹೋಗುತ್ತೆ. ದುಪ್ಪಟ್ಟು ಲಾಭ ಗಳಿಸುವ ಸುವರ್ಣಾವಕಾಶವನ್ನು ನೀವು ಪಡೆದುಕೊಳ್ತೀರಾ. ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಉದ್ಯೋಗದಲ್ಲಿ ನೀವು ಸಾಕಷ್ಟು ಲಾಭವನ್ನೇ ಹೊಂದ್ತೀರಾ. ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ನೆಮ್ಮದಿಯ ಸಮಯವನ್ನ ಕಳೀತೀರಾ. ನಿಮ್ಗೆ ಜ್ಞಾನ, ಬುದ್ಧಿವಂತಿಕೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಂಡು ಸ್ವಂತ ಉದ್ಯೋಗ ಅಥವಾ ಹೊಸ ಉದ್ಯೋಗವನ್ನ ಆರಂಭ ಮಾಡೋಕೆ ಸಮಯಾವಕಾಶ ಸಿಗ್ತಾ ಹೋಗುತ್ತೆ. ಎಲ್ಲೋ ಹಣ ಹೂಡಿಕೆ ಮಾಡಿದ್ರೆ ಅದರಿಂದಲೂ ನೀವು ಸಾಕಷ್ಟು ಲಾಭವನ್ನ ಗಳಿಸ್ತೀರಾ. ಜೊತೆಗೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಕೇಳಿ ಬರುತ್ತೆ. ವಾಹನ ಹಾಗೂ ಮನೆಯನ್ನ ನೀವು ಖರೀದಿ ಮಾಡಬಹುದು. ಶಿಕ್ಷಕರಿಗಂತೂ ಈ ಸಮಯ ತುಂಬಾ ಅನುಕೂಲಕರವಾಗಿರುತ್ತೆ. ಐಷಾರಾಮಿ ಜೀವನವನ್ನ ನಡೆಸ್ತೀರಾ. ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಹೂಡಿಕೆಯಿಂದ ಕಳೆದುಕೊಂಡ ಹಣ ದುಪ್ಪಟ್ಟಾಗಿ ನಿಮ್ಮ ಕೈ ಸೇರುತ್ತೆ. ವಿದ್ಯಾರ್ಥಿಗಳಿಗೆ ಅಂದುಕೊಂಡ ಕೋರ್ಸ್ ಸಿಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಆಸೆ ಈಡೇರುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ 8 ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ಧನು ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ಮೇಷ ರಾಶಿ, ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.